ನಾಳೆ ಮಾಡುವುದನ್ನು ಇಂದು ಮಾಡು, ಇಂದು ಮಾಡುವುದನ್ನು ಈಗಲೇ ಮಾಡು ಅನ್ನುವ ಮಾತು ಬಹಳ ಪ್ರಸಿದ್ಧ. ಕೆಲಸಗಳನ್ನು ಆದಷ್ಟು ಬೇಗನೆ ಮಾಡಿ ಮುಗಿಸಬೇಕು ಅನ್ನುವ ಯೋಜನೆಯನ್ನು ಎಲ್ಲರೂ ಕೊಡ್ತಾರೆ. ಆದರೆ ಇಲ್ಲೊಬ್ಬ ಅನುಭವಿ ಹೇಳ್ತಾನೆ, ಎಲ್ಲದನ್ನು ತಕ್ಷಣ ಮಾಡಬೇಡ, ಕೆಲವನ್ನು ಮಾಡೋದಕ್ಕೆ ಕಾಲ ಮುಂದಾಕು. ಇವತ್ತು ಬೇಡ ನಾಳೆ ಮಾಡು, ನಾಳೆ ಬೇಡ ನಾಡಿದ್ದು ಮಾಡು, ನಾಡಿದ್ದು ಬೇಡ ಮುಂದಿನ ತಿಂಗಳು ಮಾಡು, ಮುಂದಿನ ತಿಂಗಳು ಬೇಡ ಮುಂದಿನ ವರ್ಷ ಮಾಡು. ಯಾವುದದೆಲ್ಲ? ರಾಗೇ ದ್ವೇಷೇ ಚ ಮಾನೇ ಚ ದ್ರೋಹೇ ಪಾಪೇ ಚ ಕರ್ಮಣಿ ಅಪ್ರಿಯೇ ಚೈವ ಕರ್ತವ್ಯೇ ಚಿರಕಾರಿ ಪ್ರಶಸ್ಯತೆ. ಪ್ರೀತಿಸುವ ವಿಷಯವನ್ನು ಮುಂದಕ್ಕೆ ಹಾಕು, ದ್ವೇಷಿಸುವ ವಿಷಯವನ್ನು ಮುಂದಕ್ಕೆ ಹಾಕು. ಯಾರನ್ನಾದರೂ ಅಳಿಯೋದಕ್ಕೆ ಹೊರಟಿದೆಯಾ ಅಂದರೆ ಕೂಡಲೇ ಮಾಡಬೇಡ. ಯಾರಿಗಾರು ದ್ರೋಹ ಮಾಡಬೇಕು ಅಂತ ಅನಿಸಿದರೆ ಸದ್ಯಕ್ಕೆ ನಿಲ್ಲಿಸಿಬಿಡು. ಯಾವುದಾದ್ರೂ ಒಂದು ತಪ್ಪು ಅಂತ ಗೊತ್ತಿದ್ದು ನಿನಗೆ ಮಾಡೋದಕ್ಕೆ ಹೊರಟಿದ್ರೆ ಅದನ್ನು ಈಗಲೇ ಮಾಡದೆ ನಾಳೆ ನೋಡೋಣ ಅಂತ ಮುಂದೆ ಇಡು. ಮತ್ತು ಎದುರಿನವರಿಗೆ, ನಮ್ಮ ಸುತ್ತ ಇರುವವರಿಗೆ, ನಮ್ಮ ಸಂಬಂಧಿಗಳಿಗೆ ಪ್ರಿಯವಲ್ಲದ ಯಾವುದಾದ್ರೂ ಒಂದು ಕೆಲಸ ಅಂತ ಬಂದರೆ ಅದನ್ನು ಮಾಡುವಾಗ ಕೂಡ ಸಮಯ ತೆಗೆದುಕೋ. ಈ ಎಲ್ಲ ವಿಷಯಗಳಲ್ಲಿ ಚಿರಕಾರಿ ಪ್ರಶಸ್ಯತೆ ಅಂದರೆ ನಿಧಾನವಾಗಿ ಕೆಲಸ ಮಾಡುವವನು, ತಡವಾಗಿ ಕೆಲಸ ಮಾಡುವವನೇ ಶ್ರೇಷ್ಠ ಅಂತ ಅನ್ನಿಸಿಕೊಳ್ತಾನೆ. ಶುಭಂ ಭೂಯಾತ್. ಪಂಚಲೋಹದ ಪ್ರಣವನಾದ ಘಂಟೆಗಳು ಹೃದಯಾಂತರಾಳದಲ್ಲಿ ಅನುರಣಿಸುವ ಚಿರಂತನ ಮಂಗಳ ನಾದವೇ ಪ್ರಣವ. ಸಾಧಕನ ಶ್ರೇಷ್ಠ ಸಾಧನ ಪ್ರಣವನಾದ ಘಂಟೆಗಳು. ಇಂದೇ ಕರೆ ಮಾಡಿ 8050124365.